ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಬೇಸಿಕ್ಸ್ ಕ್ಲಾಸ್. ಸೊ ನಾನು ಬೇಸಿಕ್ಸ್ ಕ್ಲಾಸ್ ಪ್ರೀವಿಯಸ್ ವಿಡಿಯೋದಲ್ಲಿ ವಾಟ್ ಇಸ್ ಆ್ಯಂಗಲ್, ವಾಟ್ ಆರ್ ದ ಟೈಪ್ಸ್ ಆಫ್ ಆ್ಯಂಗಲ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಂಗಲ್ಸ್ನ ಹೇಗೆ ಮೆಜರ್ ಮಾಡೋದು, ಅದೇ ರೀತಿ ಆ್ಯಂಗಲ್ಸನ್ನು ಓದೋದು ಹೇಗೆ ಅನ್ನೋ 2 ಕಾನ್ಸೆಪ್ಟನ್ನು ಇವತ್ತು ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಸೊ ನೀವು ಜಾಮಿಟ್ರಿ ಬಾಕ್ಸಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋ ಅವೇರ್ನೆಸ್ ನಿಮಗಿತ್ತು ಅಂತ ಹೇಳಿದ್ರೆ ಯು ವಿಲ್ ನೋ ದ್ಯಾಟ್ ವಾಟ್ ಇಟ್ ಈಸ್ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಆನ್ ಇನ್ಸ್ಟ್ರೂಮೆಂಟ್ ದಟ್ ಎಕ್ಸಿಸ್ಟ್ಸ್ ಆನ್ ಅವರ್ ಜಾಮಿಟ್ರಿ ಬಾಕ್ಸ್. ಸೊ ದಿಸ್ ಇಸ್ ಕಾಲ್ಡ್ ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಪ್ರೊಟ್ರಾಕ್ಟರ್ ವಿಚ್ ಇಸ್ ಯೂಸ್ಡ್ ಟು ಮೆಷರ್ ದ ಆ್ಯಂಗಲ್ಸ್ ಆಗಿರುತ್ತೆ. ಸೊ ಈ ರೀತಿ ಹಾಫ್ ಸರ್ಕಲ್ ಇರುತ್ತೆ. ಸೊ ಇದರಿಂದ ನಾವು ಆ್ಯಂಗಲ್ಸನ್ನು ಮೆಷರ್ ಮಾಡ್ತೀವಿ. ಯೂಶ್ವಲಿ ನಾವು ಮೆಷರ್ ಮಾಡೋದು ಜಸ್ಟ್ ರೈಟ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್, ಅಬ್ಟ್ಯೂಸ್ ಆ್ಯಂಗಲ್, ಈ 3 ಆ್ಯಂಗಲ್ಸನ್ನು ಮಾತ್ರ ನಾವು ಯೂಶ್ವಲಿ ಮೆಷರ್ ಮಾಡ್ತೀವಿ. 90 ಡಿಗ್ರಿ ಅಫ್ಕೋರ್ಸ್ ನಿಮ್ಗೆ ನೋಡಿದ ತಕ್ಷಣ ಅವ್ರ ವಿತ್ ಸಿಂಬಲ್ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿಗೆ ನಾವು ಮೆಷರ್ ಮಾಡೋದು ಬರೀ ಅಕ್ಯೂಟ್ ಮತ್ತು ಅಬ್ಟ್ಯೂಸನ್ನು ಮಾತ್ರ ಮೆಷರ್ ಮಾಡ್ತೀವಿ. ಸೊ ಇದು ಸಿಮಿಲರ್ ಟು ಅವರ್ ಸ್ಕೇಲ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇದ್ದರೆ ಇದ್ರ ಬಗ್ಗೆ ನಾಲೆಡ್ಜ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೇಮ್ ಸ್ಕೇಲಲ್ಲಿ ಹೇಗೆ ನಿಮಗೆ ಪಾರ್ಟಿಷನ್ಸ್ ಇರುತ್ತೆ, ಹೇಗೆ ಡಿವಿಷನ್ಸ್ ಇರುತ್ತೆ, ಲೈನ್ಸ್ ಇರುತ್ತೆ, ಅದೇ ರೀತಿ ಇದರಲ್ಲೂ ಕೂಡ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಐ ವಿಲ್ ಶೋ ವೆರಿ ನಿಯರ್ ಟು ದ ಕ್ಯಾಮೆರಾ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಈ ಕಡೆಯಿಂದನೂ ನಂಬರ್ಸ್ ಇದೆ, ಈ ಕಡೆಯಿಂದನೂ ನಂಬರ್ಸ್ ಇದೆ. ಹೇಗೆ ಸ್ಟಾರ್ಟ್ ಆಗಿದೆ ಇಲ್ಲಿ 10, 20, 180 ತನಕ ಸ್ಟಾರ್ಟ್ ಆಗಿದೆ, 180 ತನಕ ಎಂಡ್ ಆಗಿದೆ. ಅದೇ ರೀತಿ ಈ ಕಡೆನೂ ಅಷ್ಟೇ 0 ಸ್ಟಾರ್ಟ್ ಆಗಿ 180ಗೆ ಎಂಡ್ ಆಗ್ತಾ ಇದೆ. ಸೊ ಎರಡೂ ಸೈಡು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ್ಯಂಗಲ್ ನಮಗೆ ಒಂದೇ ಡೈರೆಕ್ಷನಲ್ಲಿ ಇರಲ್ಲ. ಆ್ಯಂಗಲ್ ಮೇ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಆ ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಯಾವ ಆ್ಯಂಗಲ್ನ ತೊಗೋಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ. ಅದೇ ರೀತಿ ಒಂದು ಆ್ಯಂಗಲ್ ಮತ್ತು ಇನ್ನೊಂದು ಆ್ಯಂಗಲ್ ಮಧ್ಯೆ ಯು ಕ್ಯಾನ್ ಸಿ 10 ಡಿವಿಷನ್ಸ್ ಇಯರ್. 10 ಡಿವಿಷನ್ಸ್ ಇರುತ್ತೆ. ಈ 10 ಡಿವಿಷನ್ ಏನು ಹೇಳುತ್ತೆ, 10 ಮತ್ತು 20 ಮಧ್ಯೆ ಇದೆ ಅಂತ ಹೇಳಿದ್ರೆ 11, 12, 13 ಈ ಥರ ಅಂಟಿಲ್ 20 ತನಕ ಆ ಗೀಟ್ಗಳು, ಆ ಸ್ಮಾಲ್ ಲೈನ್ಸ್ಗಳು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ಹೇಗೆ ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಂಗಲ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ, ವೈಟ್ ಕಲರ್ ಲೈನ್ ಇದರಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ನಾರ್ಮಲ್ ಜಾಮಿಟ್ರಿ ಬಾಕ್ಸಲ್ಲಿರೋ ಚಿಕ್ಕ ಪ್ರೊಟ್ರಾಕ್ಟರಲ್ಲಿ ಬ್ಲ್ಯಾಕಲ್ಲಿರುತ್ತೆ, ಇಲ್ಲಿ ವೈಟಲ್ಲಿದೆ, ಬಿಕಾಸ್ ದಿಸ್ ಇಸ್ ಆಫ್ ಡಿಫ್ರೆಂಟ್ ಕಲರ್ ಅಷ್ಟೇ. ಸೊ ಈ ಮಧ್ಯ ಲೈನ್ ಇದೆಯಲ್ಲ, ಇದೇ ನಮ್ಮ ರೆಫರೆನ್ಸ್ ಲೈನ್ ಅಥವಾ ಬೇಸ್ ಲೈನ್ ಅಂತ ಹೇಳ್ತೀವಿ. ಈ ಬೇಸ್ ಲೈನ್ನ ನಮಗೆ ಕೊಟ್ಟಿರೋ ಆ್ಯಂಗಲ್ ಮೇಲೆ ಇಟ್ಕೋಬೇಕು. ಹೇಗೆ ಇಟ್ಕೊಳ್ಳೋದು ಅಂತ ನೋಡೋಣ. ಸೊ ಲೆಟ್ ಮೀ ಟೇಕ್ ಆನ್ ಎಕ್ಸಾಂಪಲ್. ಓಕೆ, ಸೊ ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗ್ತಾ ಇದೆ. ಆಮ್ ಐ ರೈಟ್? ದಿಸ್ ಇಸ್ ಆನ್ ಅಕ್ಯೂಟ್ ಆ್ಯಂಗಲ್. ದಿಸ್ ಇಸ್ ಆನ್ ಅಕ್ಯೂಟ್ ಆ್ಯಂಗಲ್. ಸೊ ನಾನೀಗ ಏನು ಮಾಡ್ತೀನಿ, ನಿಮ್ಗೆ ಇಲ್ಲಿ ವೈಟ್ ಕಲರ್ ಲೈನ್ ಏನು ತೋರಿಸ್ದೆ ನಾನು, ಆ ಲೈನನ್ನು ಈ ಲೈನ್ ಮೇಲೆ ಇಟ್ಕೋಬೇಕು. ಸೆಂಟರನ್ನು ಇಲ್ಲಿ ಯಾವ ಪಾಯಿಂಟ್ ಇದೆಯಲ್ಲ, ಸೆಂಟರ್ ಪಾಯಿಂಟ್, ಅಲ್ಲಿಗೆ ಇಟ್ಕೋಬೇಕು. ಇಲ್ಲಿರೋ ಸೆಂಟರ್ ಮತ್ತು ಆ್ಯಂಗಲಿನ ಸೆಂಟರ್, ಈ ಲೈನ್, ಎರಡೂ ಲೈನು ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಿಬಿಟ್ಟು ನಮಗೆ ಕೊಟ್ಟಿರೋದು ಅಕ್ಯೂಟ್ ಆ್ಯಂಗಲ್. ಇಲ್ಲಿ ಎರಡೂ ಸೈಡಿಂದನೂ ಇರುತ್ತೆ, ಈ ಕಡೆಯಿಂದನೂ ಇರುತ್ತೆ, ಈ ಕಡೆಯಿಂದನೂ ಇರುತ್ತೆ. ಸೊ ನಮ್ಗೆ ಬೇಕಾಗಿರೋದು ಅಕ್ಯೂಟ್ ಆ್ಯಂಗಲ್ ಇರೋದ್ರಿಂದ ನಾವು ಕೆಳಗಡೆ ಲೈನ್ ತೊಗೊಂಡ್ರೆ 130 ಬರ್ತಾ ಇದೆ. 130 ಇಸ್ ಅನ್ ಅಬ್ಟ್ಯೂಸ್ ಆ್ಯಂಗಲ್, ಅದು ಬೇಡ. ನಮಗೆ ಬೇಕಾಗಿರೋದು 50 ಡಿಗ್ರಿ. ಇದು ಎಲ್ಲಿಗಿದೆ? 50 ಡಿಗ್ರಿಗೆ ಇದೆ. ಈ ರೀತಿ ಮೆಷರ್ ಮಾಡಬೇಕು. ಎಷ್ಟು ಸ್ಪೇಸ್ ಕ್ರಿಯೇಟ್ ಆಗಿದೆ ಬೇಸ್ ಲೈನಿಂದ
ಅನ್ನೋದನ್ನು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ರೀತಿ ಇವೆರಡು ಡಿಫ್ರೆಂಟ್ ಡೈರೆಕ್ಷನ್, 2 ಡೈರೆಕ್ಷನಲ್ಲಿ ಇರೋಕ್ಕೆ ಸಾಧ್ಯ ಇದೆ. ಹೀಗೇಗೋ ಇತ್ತಪ್ಪ ಅಂತ ಅಂದ್ಕೊಳ್ಳಿ. ಈ ಆ್ಯಂಗಲನ್ನು ನಾನು ಫೈಂಡ್ ಔಟ್ ಮಾಡಬೇಕು. ನೀವು ರೆಫರೆನ್ಸ್ ಲೈನ್ ಅಥವಾ ಬೇಸ್ ಲೈನನ್ನು ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ತೊಗೋಬೋದು. ಇಟ್ಟು ಕೊಟ್ಟಿರೋದು ಅಕ್ಯೂಟ್ ಆ್ಯಂಗಲನ್ನು ನಿಮಗೆ ಐಡೆಂಟಿಫೈ ಆಗಲೇಬೇಕು, ಇಲ್ಲ ಅಂದರೆ ಯು ಕೆನಾಟ್ ಮೆಷರ್ ದ ಆ್ಯಂಗಲ್ ಬೇಸಿಕಲಿ. ಸೊ ಈಗ ನಾನು ಏನು ಮಾಡ್ತೀನಿ, ಲೈನ್ ಓ ಕ್ಯೂನ ಬೇಸ್ ಅಂತ ತೊಗೊಳ್ತೀನಿ, ಸೆಂಟರ್ ಪಾಯಿಂಟನ್ನು ಇಲ್ಲಿಗೆ ಇಟ್ಕೊತೀನಿ, ಇಲ್ಲಿಗೆ ಕರೆಕ್ಟಾಗಿ ಇಟ್ಕೊತೀನಿ. ಈಗ ನಾನು ಯಾವ ಸೈಡ್ ನೋಡ್ಬೇಕು, ಈ ಸೈಡ್ ನೋಡ್ಬೇಕು, ಅಕ್ಯೂಟ್ ಆ್ಯಂಗಲ್ ಸೈಡೇ ನೋಡ್ಬೇಕು. ಅಕ್ಯೂಟ್ ಆ್ಯಂಗಲ್ ಅಂದರೆ 10ಇಂದ ಇದು ಇವಾಗ ನನಗೆ 57ನಲ್ಲಿ ಬಂದು ನಿಂತಿದೆ. ಎಷ್ಟು? 57. ನಿಮ್ಗೆ ಗೊತ್ತಾದ ತಕ್ಷಣ ನೀವಲ್ಲಿ ನೋಟ್ ಡೌನ್ ಮಾಡ್ಕೊಂಬಿಡ್ಬೇಕು, ಈ ಲೈನ್ ಎಲ್ಲಿಗೆ ಬರುತ್ತೆ ಈ ಇನ್ಸ್ಟ್ರೂಮೆಂಟಲ್ಲಿ ಅನ್ನೋದ್ರ ಬೇಸಿಸ್ ಮೇಲೆ. ಇವೆರಡು ಅಕ್ಯೂಟ್ ಆ್ಯಂಗಲ್ ಎಕ್ಸಾಂಪಲ್ ಹೌ ಟು ಮೆಜರ್ ಅಂತ. ಸಪೋಸ್ ಇದೇ ಅಕ್ಯೂಟ್ ಆ್ಯಂಗಲ್ ಇನ್ನೊಂದು ಡೈರೆಕ್ಷನಲ್ಲಿ ಕೊಡ್ತೀನಿ. ಸೊ ಹೀಗಿದೆ ಅಕ್ಯೂಟ್ ಆ್ಯಂಗಲ್. ನೋಡ್ತಿದ್ದಂಗೆ ಗೊತ್ತಾಗ್ತಾ ಇದೆ. ಈಗ ಯಾವುದನ್ನು ಬೇಸ್ ಹಾಕೋದು, ಯಾವ್ದಾದ್ರು ತೊಗೋಬೋದು, ಇದೇ ತೊಗೋಬೇಕು ಅದೇ ತೊಗೋಬೇಕಂತೇನಿಲ್ಲ. ಐ ವಿಲ್ ಟೇಕ್ ದಿಸ್ ಲೈನ್. ಓಕೆ, ಲೈನ್ ಪಿ ಕ್ಯೂನ ನಾನು ರೆಫರೆನ್ಸ್ ಲೈನಾಗಿ ತೊಗೊಳ್ತೀನಿ. ಇದು ಎಲ್ಲಿಗೆ ಬರುತ್ತೆ, ಈಗ ಲೈನ್ ಪಿ ಆರ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ಓಕೆ, ಇದು 62ಗೆ ಬಂದು ನಿಂತಿದೆ. ಓಕೆ, ಸೊ ನೀವು ಯಾವ ಲೈನ್ ಆದರೂ ರೆಫರೆನ್ಸ್ ಆಗಿ ತಗೊಳ್ಬೋದು ಇಲ್ಲಿ. ನೆಕ್ಸ್ಟ್ ನಾನು ಅಬ್ಟ್ಯೂಸ್ ಆ್ಯಂಗಲನ್ನು ಎಕ್ಸಾಂಪಲ್ ಆಗಿ ತೊಗೊಳ್ತೀನಿ ವಿತ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಸೊ ದಿಸ್ ಈಸ್ ಒನ್ ಅಬ್ಟ್ಯೂಸ್ ಆ್ಯಂಗಲ್, ಎಕ್ಸಾಂಪಲ್ ಫಾರ್ ಅಬ್ಟ್ಯೂಸ್ ಆ್ಯಂಗಲ್. ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು. ನೀವೆಲ್ಲರೂ ಮೆನ್ಷನ್ ಮಾಡಬೇಕು ಅಥವಾ ಈ ರೀತಿ ಸಿಂಬಲೈಸ್ ಮಾಡಿ ಯಾರು ಬರಿಬೇಕು. VOA ವಿಚ್ ಇಸ್ ಈಕ್ವಲ್ಸ್ ಟು 50 ಡಿಗ್ರಿ, ಈ ಥರ ಡಿನೋಟ್ ಮಾಡಬೇಕು. ಡಿನೋಟ್ ಮಾಡೋದು ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂತೇಳಿ ಇನ್ನೊಂದು ಸರಿ ಹೇಳ್ತೀನಿ ನಾನು. ಸೊ ಇಲ್ಲಿಗೆ ಈ ಆ್ಯಂಗಲ್ ಎಷ್ಟಿದೆ, ರೆಫರೆನ್ಸ್ ಲೈನ್ ಆ್ಯಸ್ ವೆಲ್ ಆಸ್ ದ ಸೆಂಟರ್ ಪಾಯಿಂಟ್ ಆಫ್ ದ ಗಿವನ್ ಡಯಾಗ್ರಾಮ್ ಕರೆಕ್ಟಾಗಿ ಸೆಂಟರಿಗೆ ಇಟ್ಕೊತೀನಿ. ಸೊ ಇಲ್ಲಿ ನಾನು ಅಬ್ಸರ್ವ್ ಮಾಡ್ತೀನಿ ಎಲ್ಲಿಗಿದೆ ಈ ಲೈನು. ನನಗೆ ಬೇಕಾದ ಅಬ್ಟ್ಯೂಸ್ ಆ್ಯಂಗಲ್ ಆಗಿರೋದ್ರಿಂದ 90ಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ಇದು 110 ಮತ್ತು 130 120 ಮಧ್ಯೆ ಇದೆ. ಸೊ 120 ಇಲ್ಲಿ ನನಗೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಇದು 112 ಡಿಗ್ರಿ ತೋರಿಸ್ತಾ ಇದೆ. ಓಕೆನಾ? ಸೊ ಈ ರೀತಿ ನೋಡ್ತೀವಿ. ಇನ್ ಡಿಫ್ರೆಂಟ್ ಡೈರೆಕ್ಷನ್ ಅಂತ ಹೇಳಿದ್ರೆ ಈ ರೀತಿ ಒಂದು ಡೈರೆಕ್ಷನ್ ತಗೊಳ್ತೀನಿ. ಆ್ಯಂಗಲ್ AOB ಈಕ್ವಲ್ಸ್ 112 ಡಿಗ್ರಿ. ಅದೇ ರೀತಿ ನಾನು ಈ ರೆಫರೆನ್ಸ್ ಪಾಯಿಂಟನ್ನು ಈ ಮಿಡಲ್ ಪಾಯಿಂಟ್ಗೆ ಇಟ್ಕೊಳ್ತೀನಿ ಕರೆಕ್ಟಾಗಿ ಬೇಸ್ ಲೈನ್ ಮೇಲೆ. ಹೀಗೆ ನನಗೆ ಬೇಕಾದ ಅಬ್ಟ್ಯೂಸ್ ಆ್ಯಂಗಲ್ ಈ ಕಡೆ ನೋಡ್ತೀನಿ, ವಿಚ್ ಶುಡ್ ಬಿ ಗ್ರೇಟರ್ ದನ್ 90 ಡಿಗ್ರಿ. ಈ ಥರ ಸೆಂಟರಿಗೆ ಇಟ್ಕೊಂಡ್ಬಿಟ್ಟು ಇದೀಗ 140 ಮತ್ತು 150 ಮಧ್ಯೆ ಇದೆ. ಎಕ್ಸಾಕ್ಟಾಗಿ ಯಾವ ಲೈನ್ ಮೇಲಿದೆ ಅಂತ ಹೇಳಿದ್ರೆ 40 ಆದಮೇಲೆ 3 ಲೈನ್ಸ್ ಇದೆ ಅಂತ ಹೇಳಿದ್ರೆ 143 ಡಿಗ್ರಿನ ಇದು ತೋರಿಸ್ತಾ ಇದೆ ಅಂತ ಅರ್ಥ ಆಯಿತು. ಈಗಿದ್ರಲ್ಲೂ ಈ ಥರ ಡೈರೆಕ್ಷನಿಂದ ಬರ್ಬೋದು. ಓಕೆನಾ? ಹೀಗೆ ಉಲ್ಟಾನು ಕೊಟ್ಟಿರ್ಬೋದು, ಯಾವ ಡೈರೆಕ್ಷನಲ್ಲಿ ಬೇಕಾದ್ರೂ ಬರ್ಬೋದು. ನೀವು ಯಾವುದನ್ನಾರು ರೆಫರೆನ್ಸ್ ಲೈನಾಗಿ ತೊಗೋಬೋದು. ನಿಮ್ಮ ಟಾಸ್ಕ್ ಏನು, ಸೆಂಟರ್ ಪಾಯಿಂಟ್ ಟು ದ ಸೆಂಟರ್ ಪಾಯಿಂಟ್, ರೆಫರೆನ್ಸ್ ಲೈನ್ ಟು ದ ರೆಫರೆನ್ಸ್ ಲೈನ್ ಆಫ್ ದ ಡಯಾಗ್ರಾಮ್, ಕೀಪ್ ಇಟ್ ಆ್ಯಂಡ್ ಸಿ ದ ಅದರ್ ಲೈನ್ ಯಾವ ಪಾಯಿಂಟಿಗೆ ಬಂದು ನಿಲ್ತಾ ಇದೆ. ಫಸ್ಟ್ ಯಾವುದ್ರ ಮಧ್ಯ ಬರುತ್ತೆ ಅಂತ ನೋಡ್ಕೊಳ್ಳಿ. ಯಾವುದ್ರ ಮಧ್ಯ ಅಂತಂದಮೇಲೆ ಯಾವ ಲೈನಿಗೆ ಎಕ್ಸಾಕ್ಟಾಗಿ ನಿಂತಿದೆ ಅನ್ನೋದ್ರ ಬೇಸಿಸ್ ಮೇಲೆ ನೀವು ಆ್ಯಂಗಲನ್ನು ಮೆಜರ್ ಮಾಡ್ತಾ ಹೋಗ್ತೀರಾ. 90 ಡಿಗ್ರಿ ನೀವು ಮೆಜರ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆಪ್ಪ ಅಂತ ಹೇಳಿದ್ರೆ
ನಾವು ಹೀಗೆ ಸಿಂಬಲೈಸ್ ಮಾಡಿ ಹೇಳ್ತೀವಿ. ಈ ಥರ ಆ್ಯಂಗಲನ್ನು ಈ ಥರ ಹಾಕಿದ್ರೆ ಎಲ್ ಶೇಪಲ್ಲಿ ಹಾಕಿ ತೋರಿಸಿದ್ರೆ ಇಟ್ ಈಸ್ ಅ ರೈಟ್ ಆ್ಯಂಗಲ್ ಅಂತ ನಮ್ಗೆ ನೋಡಿದ ತಕ್ಷಣವೇ ಗೊತ್ತಾಗೋಗುತ್ತೆ. ಅದರಲ್ಲಿ ಡೌಟೇ ಬೇಡ. ನಿಮಗೆ ಈ ಇನ್ಸ್ಟ್ರೂಮೆಂಟ್ ಪ್ರೊಟ್ರಾಕ್ಟರ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ. ಹೆಚ್ಚೆಚ್ಚು ಡಯಾಗ್ರಾಮ್ಸನ್ನು ನೀವೇ ಬರೆದು ನೀವೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮಗೆ ನೆಕ್ಸ್ಟು ನನಗೆ ಬೇಕಾಗಿರೋದು ಆ್ಯಂಗಲ್ನ ಹೇಗೆ ಓದೋದು, ಹೌ ಟು ರೀಡ್ ಅನ್ ಆ್ಯಂಗಲ್ ಅನ್ನೋದು ಗೊತ್ತಿರಬೇಕು. ಆ್ಯಂಗಲ್ ಅಂತ ಹೇಳಿದ್ರೆ 3 ಪಾಯಿಂಟ್ಸ್ಗಳು, 2 ಲೈನ್ಸ್, 3 ಪಾಯಿಂಟ್ಸ್ ಮತ್ತು ಸ್ಪೇಸ್ ಬಿಟ್ವೀನ್ 2 ಲೈನ್ಸ್. ಇಷ್ಟಿದ್ರೆ ಮಾತ್ರ ಅದನ್ನು ಆ್ಯಂಗಲಲ್ಲಿ ಎಕ್ಸಿಸ್ಟ್ ಆಗಿದೆ, ಆ್ಯಂಗಲ್ ಫಾರ್ಮ್ ಆಗಿದೆ ಅಂತ ಹೇಳ್ತೀವಿ. ಸೊ ಈಗ ನಾವು ಹೇಗೆ ಓದೋದು? ಸೊ ಈ ಥರ ಒಂದು ಎಕ್ಸಾಂಪಲ್ ಇದೆ ಅಂತ ಅಂದ್ಕೊಳ್ಳೋಣ. ಎ ಬಿ ಆ್ಯಂಡ್ ದಿಸ್ ಇಸ್ ಸಿ. ಹೌ ಟು ರೀಡ್ ದಿಸ್ ಆ್ಯಂಗಲ್ ಅಂತ ಹೇಳಿದ್ರೆ, ನೀವು ಮಧ್ಯ ಪಾಯಿಂಟಿಂದ ಸ್ಟಾರ್ಟ್ ಮಾಡಬಾರ್ದು, ಎಂಡ್ ಪಾಯಿಂಟ್ಸಿಂದನೇ ಸ್ಟಾರ್ಟ್ ಮಾಡ್ಬೋದು. ಅಂತ ಹೇಳಿದ್ರೆ CAB ಅಂತಲೂ ಬರಿಬೋದು ಅಥವಾ BAC ಅಂತಲೂ ಬರ್ಬೋದು ವಿತ್ ರೆಪ್ರೆಸೆಂಟೇಷನ್ ದ ಬಿಗ್ ಎಲ್ ಸಿಂಬಲ್. ಓಕೆನಾ? ಬಿಗ್ ಎಲ್ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ಬೋದು. ಅದೇ ರೀತಿ ಈ ಥರ ಮೇಲ್ಗಡೆ ಒಂದು ಚಿಕ್ಕದಾಗಿ ಕ್ಯಾಪ್ ಕೂಡ ಹಾಕ್ಬೋದು. ನೀವು ಯಾವ ಸೈಡಿಂದ ಓದಿದ್ರೂ ಆ್ಯಂಗಲ್ಲೇ. ಇನ್ನೊಂದು ರೆಪ್ರೆಸೆಂಟೇಷನ್ ಏನು ಅಂತ ಹೇಳಿದ್ರೆ, ಜಸ್ಟ್ ಮಧ್ಯ ಏನಿರುತ್ತಲ್ಲ ಆ ಆ್ಯಂಗಲನ್ನು, ಎಲ್ಲ ಆ್ಯಂಗಲ್ ಫಾರ್ಮ್ ಆಗಿದೆ ಆ ಪಾಯಿಂಟನ್ನು ಮಾತ್ರ ಬರಿಬೋದು. ಇಷ್ಟು ಥರ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಐ ಹೋಪ್ ಓದೋದು ಹೇಗೆ ಅನ್ನೋದು ಗೊತ್ತಾಗಿದೆ ಅನ್ಕೋತೀನಿ. ಇದು ಓದಬೇಕು, ನೀವು ಇದನ್ನು ನೋಡಿದ ತಕ್ಷಣ ಎಲ್ಲಿಂದನಾದ್ರೂ ಸ್ಟಾರ್ಟ್ ಮಾಡ್ಬೋದು ಅಂತಿಲ್ಲ, ಎಂಡ್ ಪಾಯಿಂಟ್ಸಿಂದಾನೇ ಸ್ಟಾರ್ಟ್ ಮಾಡಬೇಕು. ಐದರ್ ಸಿ ಐದರ್ ಬಿ. ನೇಮಿಂಗ್ಸ್ ಬೇರೆ ಏನಾದ್ರು ಇತ್ತು ಅಂತ ಇಟ್ಕೊಳ್ಳಿ. ಆ್ಯಂಗಲ್ ಎಷ್ಟಾದ್ರು ಉದ್ದ ಇರಲಿ, ಇಟ್ ಡಸಂಟ್ ಮ್ಯಾಟರ್. AOB ಅಂತಾನೆ ಓದಬೇಕು, BOA ಅಂತಾನೆ ಓದಬೇಕು. ಸೊ ಇದೇ ರೀತಿ ಬೇರೆ ಬೇರೆ ಆಲ್ಫಾಬೆಟಿಕಲ್ ಡಿನೋಷನ್ಗೆ ಆಯಾ ನೇಮ್ಗಳು ಬರ್ತಾ ಹೋಗುತ್ತೆ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಕನ್ಫ್ಯೂಷನ್ ಇದ್ದರೆ ಯು ಕ್ಯಾನ್ ರೀವಾಚ್ ದ ವಿಡಿಯೋಸ್ ಅಥವಾ ಅಗೇನ್ ಆ್ಯಂಡ್ ಅಗೇನ್ ಯು ಕ್ಯಾನ್ ವಾಚ್ ದ ವಿಡಿಯೋ. ಯು ಕ್ಯಾನ್ ರೆಫರ್ ಇಫ್ some other sources also. There is no objection in that. ಸೊ ಇದಿಷ್ಟು ಆ್ಯಂಗಲ್ ಅಂತ ಹೇಳಬೇಕಾದ್ರೆ ನಿಮಗೆ ಗೊತ್ತಿರಬೇಕಾಗಿರೋ ವಿಷಯ. ಸೊ ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಂಡರ್ಸ್ಟ್ಯಾಂಡಬಲ್ ಅಥವಾ ಕನ್ವಿನ್ಸಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಇಲ್ಲಿ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಅದೇ ರೀತಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, family, especially kids in your family. Also please do subscribe.